Welcome to News Insights. हस्ते स्फाटिकमालिकां विदधते पद्मा. Thank my dear teachers and I'm yavaglu respected teachers and my dear friends anta ee school indane kaliyake start madidnaru. So thank you so much teachers. ಇಂತ ಇಂಪಾರ್ಟೆಂಟ್ ನಮಗೆ ಈಗ ಈ ಕಾಲದಲ್ಲಿ ಸಂಸ್ಕಾರ ಕಲಿಸ್ಕೊಡೋದು ತುಂಬ ಕಷ್ಟ. ಆ್ಯಂಡ್ ನಮ್ಮ ಸ್ಕೂಲು ಜ್ಞಾನಬೋಧಿನಿ ಸ್ಕೂಲ್ ನಮಗೆ ಸಂಸ್ಕಾರ ಕೊಟ್ಟಿದೆ. ಬಿಕಾಸ್ ದೇ ಆರ್ ದ ಓನ್ಲಿ ಒನ್ ಆಫ್ಟರ್ ಪೇರೆಂಟ್ಸ್ ಆದಮೇಲೆ ನಮಗೆ ಒಳ್ಳೇದು ಬಯಸೋದು ಬರೀ ಟೀಚರ್ಸ್ ಅಂತ ಮಾತ್ರನೇ ನಾನು ಹೇಳೋಕ್ಕೆ ಬಯಸ್ತೀನಿ. ಬಿಕಾಸ್ ನಾನೇ ಇವತ್ತು ಒಂದು ಟೀಚರ್ ಆ್ಯಂಡ್ ಅಂತ ಹೇಳಿ ಮುಗಿಸ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್. First thing I want to thank this wonderful institution, my school, which I'm very proud of, for giving me, educating me in all the ways, which has nurtured me and where I am today, and which has given lots to my career. So thank you, and thanks for the teachers who identified me and recognized my few achievements and has giving me this honor. I'm thankful. वक्रतुण्डमहाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. से ಹೆಗ್ಡೆ ಎಜುಕೇಷನ್ ಸೊಸೈಟಿ ಶಾಲೆ ಶೇಷಾದ್ರಿಪುರಮಲ್ಲಿದೆ. ಆ ಶಾಲೆಯ ಕಾರ್ಯದರ್ಶಿಯಾಗಿ ನಿರ್ವಹಿಸ್ತಾ ಇದ್ದೀನಿ. ಈ ಶಾಲೆ 1982ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಈ ದಿನ ನಮ್ಮ ಶಾಲೆಯ ಮಕ್ಕಳ ಪ್ರತಿಭೆಯನ್ನು ನೆರವೇರಿಸಲು ಆಚರಿಸಲು ಈ ಕೊಂಡಜ್ಜಿ ಬಸಪ್ಪ ಅವರ ಶ್ರೀಮಲೆಯ ಖಜಾಂಚಿಯಾಗಿ ಹಾಗೂ ಹೆಡ್ ಮಿಸ್ಟ್ರೆಸ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಶಾಲೆ ಬಗ್ಗೆ ಮಾತಾಡ್ತಾರೆ. ನಾನು ಜ್ಞಾನಬೋಧಿನಿ ಶಾಲೆಯಲ್ಲಿ ಸುಮಾರು ನಾವೇ ಶಾಲೆಯನ್ನು ಆಡಳಿತ ಮಂಡಳಿಯವರಾಗಿಯೂ ಹಾಗೂ ಶಿಕ್ಷಕರಾಗಿಯೂ ಕೆಲಸ ಮಾಡಿ ಸುಮಾರು 30 ವರ್ಷಗಳಿಂದ ಈ ಶಾಲೆಯನ್ನು ಅಭಿವೃದ್ಧಿಪಡಿಸ್ಕೊಂಡು ಇಲ್ಲಿವರೆಗೆ ಬೆಳವಣಿಗೆಯನ್ನು ತಂದಿದ್ದೀವಿ. ಈ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಕ್ಯಾಲೆಂಡರ್ ಪ್ರಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಹಾಗೆ 2 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ಪ್ರತಿಭಾ ದಿನಾಚರಣೆಯನ್ನು ನಾವು ಪ್ರದರ್ಶನ ಮಾಡಿಸ್ತಾ ಇದ್ವಿ. ಈ ಕೋವಿಡ್ ನಂತರ 4-5 ವರ್ಷಗಳಾಯಿತು, ಮಾಡೋಕ್ಕಾಗಿರಲಿಲ್ಲ. ಆದರೆ ಈ ವರ್ಷ 2024ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯ ಪ್ರತಿಭಾ ಪ್ರದರ್ಶನವನ್ನು ಈ ದಿನ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಎಲ್ಲ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸ್ಕೊಂಡು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಈಗ ಶಾಲೆಯಲ್ಲಿ ಈ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಮ್ಮ ಶಾಲೆಯ ಪ್ರತಿಭಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲೇ ಓದಿದಂತಹ 2 ಅತಿಥಿಗಳು, ಅಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು, ಅವರನ್ನೇ ನಮ್ಮ ಶಾಲೆಯ
ಈ ಪ್ರತಿಭಾ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ನಾನು ಹಾರೈಸ್ತೀನಿ.